ಬೆಳಗ್ಗೆ ಮದಪಲ್ಲಿಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೆ. ತುಂಬ ಹೋಮ್ಲಿ ಅಟ್ಮಾಸ್ಫಿಯರ್ ಇದೆ. ಜಯನಗರಲ್ಲಿ ಈ ಥರ ಜಾಗ ಇದೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಐ ಮಸ್ಟ್ ಸೇ ದಟ್ ಐ ಆಮ್ ವೆರಿ ಲಕ್ಕಿ. ಇದು ಹೇಗೆ ಸರ್ ಐಡಿಯಾ ಬಂದಿದ್ದು? ಥ್ಯಾಂಕ್ ಯು ಫಾರ್ ಕಮಿಂಗ್. ಈ ಮನೆ ಬಂದ್ಬಿಟ್ಟು 1957 ಬಿಲ್ಟ್ ಹೌಸ್. ಅದು ಹಳೆ ಮನೆ ಆಗಿರೋದ್ರಿಂದ ಐ ವಾಂಟೆಡ್ ಟು ರಿಟೈನ್ ದ ಸೇಮ್ ಹೆರಿಟೇಜ್. ಅದರಿಂದ ಅಲ್ಲಿ ಇಂಟೀರಿಯರ್ಸ್ ಮಾಡಿಬಿಟ್ಟು ಇಲ್ಲೊಂದು ರೆಸ್ಟೋರೆಂಟ್ ಫೈನ್ ಡೈನಿಂಗ್ ಮಾಡೋಣ ಅಂತ ಒಂದು ಐಡಿಯಾ ಬಂದು ಥಾಟ್ ವಿಲ್ ಹ್ಯಾವ್ ದಿ ಮಡಪಳ್ಳಿ ರೆಸ್ಟೋರೆಂಟ್ ಹಿಯರ್. ಸರ್ ಮಡಪಳ್ಳಿ ಅಂತ ಹೆಸರು ಹೇಗೆ ಬಂತು? ಮಡಪಳ್ಳಿ ಅಂದರೆ ಟೆಂಪಲ್ ಕಿಚನ್ ಅನ್ನೋದು ಒಂದು ಅರ್ಥ ಅದಕ್ಕೆ. ಸೊ ಅದರಿಂದ ನಾವು ಭಗವಂತನಿಗೆ ನಾವು ನೈವೇದ್ಯಕ್ಕೆ ಇಟ್ಬಿಟ್ಟು ನಾವು ಆಹಾರನ ಸೇವಿಸ್ತೀವಿ. ಅದರಿಂದ ಭಗವಂತನ ಆಶೀರ್ವಾದ ನಮ್ಮ ಹತ್ರ ಇರುತ್ತೆ. ಜೊತೆಗೆ ಒಂದು ಪ್ರೀತಿ ವಿಶ್ವಾಸದಿಂದ ನಮ್ಮ ಮನೆಯಲ್ಲೆಲ್ಲ ಅಡುಗೆ ಮಾಡಿರ್ತಾರೆ. ಸೊ ಇಲ್ಲಿ ಬರೋಕ್ಕಂಥ ಜನಕ್ಕೆ ಕೂಡ ನಾವು ಅಡುಗೆಯನ್ನು ಪ್ರೀತಿ ವಿಶ್ವಾಸದಿಂದ ಮಾಡಿ ಬಡಿಸ್ಬೇಕು ಅನ್ನೋ ಉದ್ದೇಶದಿಂದ ಆ ಮಡಪಳ್ಳಿ ಅನ್ನೋದು ತಗೊಂಡ್ಬಂದಿದ್ದೀವಿ. ಸರ್ ಇದು ಇನ್ನು ಜಯನಗರ್ 3rd ಬ್ಲಾಕಲ್ಲಿ ಏನಕ್ಕೆ? ಯಾತಿಗೆ 3rd ಬ್ಲಾಕ್ ಅಂದರೆ ಈ ಆಗಲೇ ಹೇಳ್ದಂಗೆ ಈ ಬಿಲ್ಡಿಂಗು 1957 ಬಿಲ್ಟ್ ಹೌಸ್. ಅದು ಹಳೆ ಕಾಲದಲ್ಲಿ ಏನಾಗುತ್ತೆ, ಈ ಚೊಕ್ಕದಾಗಿ ಈಗ ಬೆಲ್ದೆಸ್ ಥರ ಮಾಡಿರ್ತಾರೆ, ಚಿಕ್ಕ ಚಿಕ್ಕದಾಗಿ ರೂಮುಗಳು ಅದೆಲ್ಲ ಕಟ್ಟಿದ್ದಾರೆ. ಐ ವಾಂಟೆಡ್ ಟು ರಿಟೈನ್ ದಟ್ ಅಥೆಂಟಿಸಿಟಿ ಆ್ಯಂಡ್ ದ ಓಲ್ಡ್ ಹೆರಿಟೇಜ್ ಇಲ್ಲಿ. ಸೊ ಅದರಿಂದ ಈ ಜಯನಗರಲ್ಲಿ ಮನೆ ಇರೋದ್ರಿಂದ ಈ ಮಡಪಳ್ಳಿ ಇಲ್ಲಿ ಬಂತು. ಮತ್ತು ಸರ್ ಮಧ್ಯಾಹ್ನ ನಾನು ಕೂಡ ಊಟ ಮಾಡಿದ್ದೆ. ಐ ಸಾ ಮೆನಿ ಪೀಪಲ್, ಚಿಕ್ಕವರಿಂದ ದೊಡ್ಡವ್ರವರೆಗೆ, ಸೀನಿಯರ್ ಸಿಟಿಸನ್ಸ್ ಎಸ್ಪೆಷಲಿ, ದೇ ವರ್ ಆಲ್ ಎಕ್ಸ್ಪ್ರೆಸಿಂಗ್ ದೇರ್ ಹ್ಯಾಪಿನೆಸ್. ಇದನ್ನು ನೀವು ಡೈಲಿ ನೋಡಿದಾಗ ನಿಮ್ಗೆ ಹೇಗೆ ಅನಿಸುತ್ತೆ? ಭಾಳ ಖುಷಿಯಾಗುತ್ತೆ. ಮೊದಲನೇದಾಗಿ ನನಗೆ ಐಡಿಯಾ ಇದ್ದಿದ್ದೇನು ಅಂದರೆ ವಿ ವಾಂಟ್ ಟು ಹ್ಯಾವ್ ಎ ಫೈನ್ ಡೈನಿಂಗ್. ಇಲ್ಲಿ ಏನಂದರೆ ಒಂದು 5 ಕಿಲೋಮೀಟರ್ ರೇಡಿಯಸಲ್ಲಿ ನೀವು ನೋಡಿದ್ರೆ ಎವ್ರಿ ಹೌಸ್ ಹ್ಯಾಸ್ ಒನ್ ಫ್ಯಾಮಿಲಿ ಲಿವಿಂಗ್ ಅಬ್ರಾಡ್. ನಮಗೆ ಇಂಟೆನ್ಷನ್ ಇದ್ದಿದ್ದು, ಈಗ ಹೊರಗಡೆ ದೇಶದಿಂದ ಬರ್ತಾರೆ, ಸೊ ದೇ ವಾಂಟ್ ಟು ಹ್ಯಾವ್ ಸಮ್ ಅಥೆಂಟಿಕ್ ಫುಡ್ಡು. ಸೊ ಅಲ್ಲಿ ಫ್ಯಾಮಿಲೀಸ್ ಎಲ್ಲ ಬರ್ತಾರೆ ಅನ್ನೋದು ಒಂದು ಐಡಿಯಾಯಿಂದ ಮಾಡಿದ್ವಿ. ಕರೆಕ್ಟ್. ಬಟ್ ವೆನ್ ದಿಸ್ ಮಡಪಳ್ಳಿ ಇನ್ಫಾರ್ಮೇಷನ್ ವೆಂಟ್ ಔಟ್, ಸೊ ಲಾಟ್ ಆಫ್ ಸೀನಿಯರ್ ಸಿಟಿಸನ್ಸ್ ದೇ ಸ್ಟಾರ್ಟೆಡ್ ಟು ಕಮ್ ಔಟ್ ಆ್ಯಂಡ್ ಹ್ಯಾವ್ ದ ಫುಡ್. ಅದರಿಂದ ನಮಗೆ ಭಾಳ ಖುಷಿಯಾಗುತ್ತೆ. ಸೊ ದೇ ಆರ್ ಆಲ್ಸೋ ಎಂಜಾಯಿಂಗ್ ದಿ ಫುಡ್ ಹಿಯರ್ ಆ್ಯಂಡ್ ದಿ ಆ್ಯಂಬಿಯನ್ಸ್ ಆ್ಯಂಡ್ ದಿ ಅಟ್ಮಾಸ್ಫಿಯರ್ ಹಿಯರ್. ಇದು ಒಂಥರ ಮನೆ ಊಟ ಥರನೇ ಇರಬೇಕು ಅನ್ನೋದೇ ಕಾನ್ಸೆಪ್ಟು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ದೇ ಆರ್ ಆಲ್ಸೋ ಲೈಕಿಂಗ್ ದ ಪ್ಲೇಸ್ ಆ್ಯಂಡ್ ದ ಫುಡ್ ಹಿಯರ್. ನಿಮ್ಮ ಫೇವ್ರೆಟ್ ಡಿಶ್ ನಿಮ್ಮ ರೆಸ್ಟೋರೆಂಟಲ್ಲಿ ಏನು? ನಾನು ಎಲ್ಲ ತಿಂತೀನಿ. ಮನೇಲಿ ಏನು ಮಾಡ್ತೀವೋ ಅದೆಲ್ಲ ಇಲ್ಲಿ ಮಾಡ್ತೀವಿ, ಅದೆಲ್ಲ ತಿಂತೀನಿ ನಾನು. ಬಟ್ ಸ್ಪೆಸಿಫಿಕ್ಕಾಗಿ ಕೇಳಿದ್ರೆ ಈ ಹಾಲ್ ಬಾಯಿ ನನಗೆ ಭಾಳ ಇಷ್ಟ ಇರುತ್ತೆ, ಯಾಕಂದರೆ ಅದು ಎಲ್ಲ ಕಡೆ ಸಿಗೋದಿಲ್ಲ ಅದು. ಸೊ ಹಾಲ್ ಬಾಯಿ, ನುಚ್ಚಿನುಂಡೆ, ಈ ಕಾಂಚೀಪುರಂ ಇಡ್ಲಿ ಅನ್ನೋದು ಎಲ್ಲ ಕಡೆ ಸಿಗೋದಿಲ್ಲ. ದಟ್ ಆಲ್ಸೋ ಇಸ್ ಅ ಟ್ರೆಡಿಷ್ನಲ್ ಸ್ಟೈಲ್ ಹಿಯರ್. ಸೊ ದಟ್ ಆಲ್ಸೋ ಐ ಲೈಕ್ ಇಟ್ ಪರ್ಸ್ನಲಿ. ಜೊತೆಗೆ ನಮ್ಮಲ್ಲಿ ಗ್ಲ್ಯಾಮರು, ಫ್ಯೂಷನ್ನು ಅದೆಲ್ಲ ಏನೂ ಇಲ್ಲ. ಇದು ಸಾಧಾರಣ ನಮ್ಮ ಮನೇಲಿ ಏನು ಅಡುಗೆ ಮಾಡ್ತೀವೋ ಅದೇ ಥರನೇ ಇಲ್ಲೂ ಮಾಡ್ತೀವಿ. ಅದರಿಂದ ಇಲ್ಲಿ ನೋ ಆನಿಯನ್, ನೋ ಗಾರ್ಲಿಕ್, ಕಲರು, ಅಜಿನೋಮೋಟೋ ಆ ಥರ ಯಾವುದು ಬಳಸೋದ್ರಲ್ಲಿ ಇನ್ವೆಂಟ್ರಿಲೇ ಇಟ್ಟಿಲ್ಲ ಅದನ್ನು. ಸರ್ ಇಟ್ ವಾಸ್ ಪ್ಲೆಜರ್ ಮೀಟಿಂಗ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು.